दिने रामाय रामभद्राय रामचंद्राय वेदसे रघुनाथाय नाथाय सीताया पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमं मुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ओं व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। श्रीगुरुभ्यो नमः। ಹರಿ ಓಂ. ಶ್ರೀಕೃಷ್ಣ ಬಲರಾಮರು ಸಾಂದೀಪನಿ ಋಷಿಗಳ ಹತ್ರ ವೇದಾಧ್ಯಯನ ಮಾಡಿದರು. ತಯೋ ಅಂದರೆ ಅವರಿಬ್ಬರು ದ್ವಿಜವರಸ್ತುಷ್ಟ ಶುದ್ಧ ಭಾವಾನುವೃತ್ತಿಭಿ. ಶುದ್ಧ ಭಾವಾನುವೃತ್ತಿಭಿ ಅಂತೇಳಿದರೆ ಬಹಳ ಶುದ್ಧವಾದ ಪ್ರವೃತ್ತಿಗಳಿಂದ ಅಂತೇಳಿದರೆ ಗುರುಗಳಿಗೆ ಪ್ರತಿ ಕ್ಷಣವೂ ಇವರನ್ನು ನೋಡಿದರೆ ಎಷ್ಟು ಹೊತ್ತಿಗೂ ಕೂಡ ಯಾವತ್ತೂ ಕೂಡ ಇವರು ಕಲಿಯುವುದಿಲ್ಲ ಅಂತಾಗಲಿ ಅಥವಾ ಇವರ ಗಮನ ಇನ್ನೆಲ್ಲಿಯಾದರೂ ಇದೆ ಅಂತಾಗಲಿ ಯಾವುದೇ ಕಂಪ್ಲೇಂಟ್ ಇಲ್ಲ. ಅಷ್ಟು ಒಳ್ಳೆಯ ಶಿಷ್ಯರು ಇಬ್ಬರು ಕೂಡ. ಶುದ್ಧ ಭಾವಾನುವೃತ್ತಿಭಿ ಅಂತ ಹೇಳ್ತಾರೆ. ಪ್ರೋವಾಚ ಕಲ್ತರು ವೇದಾನ್ ಅಖಿಲಾನ್ ಸಾಂಗೋಪನಿಷದ ಎಲ್ಲ ವೇದಗಳು ಎಲ್ಲ ಉಪನಿಷತ್ಗಳು ಸ ಅಂಗ ಅಂತೇಳಿದರೆ 6 ಅಂಗಗಳು. ಯಾವುದು ಜ್ಯೋತಿಷ ನಿರುಕ್ತ ಕಲ್ಪ ಛಂದಸ್ಸು ಇವುಗಳೆಲ್ಲ ಆ ಅಂಗಗಳು. ಸೊ ಈ ಸ ಅಂಗ ವೇದಾನ್ ಅಖಿಲಾನ್ ಸ ಉಪನಿಷತ್. ಸೊ ಎಲ್ಲ ಕಲಿತು ಸ ರಹಸ್ಯಂ ರಹಸ್ಯಗಳನ್ನು ಕೂಡ ಕಲಿಸಿಕೊಟ್ಟರು. ಧನುರ್ವೇದಂ ಧನುರ್ವಿದ್ಯೆ, ಧರ್ಮಾನ್ ನ್ಯಾಯಪಥಾನ್ ನ್ಯಾಯಶಾಸ್ತ್ರ ಧರ್ಮಶಾಸ್ತ್ರ, ತಥಾಚ ಅನ್ವೀಕ್ಷಕೀಂ ವಿದ್ಯಾಂ ರಾಜನೀತಿಂ ಚ ಷಡ್ವಿಧಾಂ 6 ಬಗೆಯ ರಾಜನೀತಿಗಳನ್ನು ಕೂಡ ಕಲಿಸಿಕೊಟ್ಟಿದ್ದಾರೆ. ಸರ್ವಂ ನರವರಶ್ರೇಷ್ಠೌ ಸರ್ವವಿದ್ಯಾ ಪ್ರವರ್ತಕೌ ಎಲ್ಲ ವೇದಗಳನ್ನು ಎಲ್ಲ ವಿದ್ಯೆಗಳನ್ನು ಕಲಿಸಿಕೊಟ್ಟಿದ್ದಾರೆ. ಸಕೃತ್ ನಿಗದ ಮಾತ್ರೇಣ ಒಂದೇ ಸಲ ಹೇಳಿದ ಕೂಡಲೇ ಇಬ್ಬರಿಗೂ ಅರ್ಥ ಆಗಿ ಆಯಿತು. ಆಮೇಲಿಂದ 2ನೇ ಸಲ ಅದನ್ನು ಹೇಳಲಿಕ್ಕೆ ಇಲ್ಲ. ಗುರುಗಳಿಗೆ ಎಷ್ಟು ಸುಲಭ ಅಂತೇಳಿದರೆ ಅಷ್ಟು ಸುಲಭ. ಸಕೃತ್ ನಿಗದ ಮಾತ್ರೇಣ, ಸಕೃತ್ ಒಂದೇ ಸಲ, ನಿಗದ ಅಂದರೆ ಹೇಳುವುದು. ಸೊ ನಿಗದ ಮಾತ್ರೇಣ ತೌ ಅವರಿಬ್ಬರು, ತೌ ಅಂದರೆ ಇಬ್ಬರು ಕೃಷ್ಣ ಬಲರಾಮರು ಕಲಿತು ಬಿಟ್ಟಿದ್ದಾರೆ. ಸಂಜಗ್ರಹತು ನೃಪ, ಸಂಜಗ್ರಹತು ಅಂತೇಳಿದರೆ ಎಲ್ಲವನ್ನೂ ಸ್ವೀಕರಿಸಿದ್ದಾರೆ, ಎಲ್ಲವನ್ನು ಗ್ರಹಿಸಿದ್ದಾರೆ. ಸಂಗ್ರಹಿತು ಸಂಗ್ರಹತು ಸಂಜಗ್ರತು ಅಂತೇಳಿದರೆ ಜಗ್ರಹತು ಅಂದರೆ ಗ್ರಹಣ ಮಾಡಿದ್ದಾರೆ. ಗುರುಗಳು ಹೇಳಿದ್ದನ್ನೆಲ್ಲ ಗ್ರಹಣ ಮಾಡಿದ್ದಾರೆ. ಆಮೇಲಿಂದ ಅಹೋರಾತ್ರಿಯೈ ಚತುಷ್ಷಷ್ಟ್ಯ ಸಂಯುಕ್ತೌ ತಾವತಿ ಕಲಾಹ 64 ವಿದ್ಯೆಗಳನ್ನು 64 ದಿನಗಳಲ್ಲಿ ಕಲಿತು ಮುಗಿಸಿ ಆಯಿತು ಕೃಷ್ಣ ಬಲರಾಮರು. ಸೊ ಅಲ್ಲಿಗೆ ನಂತರದ ಒಂದು ಪೋರ್ಷನ್ನಿನ ಮೊದಲು ಮಧ್ವರು ಒಂದು ವಿಷಯ ಹೇಳ್ತಾರೆ. ಏನು ವಿಷಯ ಹೇಳ್ತಾರೆ ವೈಲಾರೆ? ಧರ್ಮೋ ಹಿ ಸರ್ವವಿದುಷಾಮಪಿ ದೈವತಾನಾಂ ಪ್ರಾಪ್ತೆ ನರೇಷು ಜನನೇ ನರವತ್ ಪ್ರವೃತ್ತಿಃ ಜ್ಞಾನಾದಿಗೂಹನಂ ಉತಾಧ್ಯಯನಾದಿರತ್ರ ತಜ್ಞಾಪನಾರ್ಥಮವಸದ್ ಭಗವಾನ್ ಗುರು ಚ. 4ನೇ ಶ್ಲೋಕ 14ನೇ ಅಧ್ಯಾಯದಲ್ಲಿ ಸರ್ವಜ್ಞಾನಿಗಳಾದರೂ ದೇವತೆಗಳಿಗೆ ಮನುಷ್ಯರಲ್ಲಿ ಅವತಾರವು ಪ್ರಾಪ್ತವಾಗುತ್ತಿರಲು ಮನುಷ್ಯರಂತೆ ಪ್ರವೃತ್ತಿಯು ಜ್ಞಾನ ಬಲಾದಿಗಳನ್ನು ಅಡಗಿಸಿಕೊಳ್ಳುವಿಕೆಯು ಹಾಗೆಯೇ ವೇದ ಪಠನ ಮೊದಲಾದುದು ಅಂದರೆ ಅವರವರ ವರ್ಣೋಚಿತ ವಿದ್ಯಾಭ್ಯಾಸವು ಯಾವ ಕಾರಣದಿಂದ ಧರ್ಮವೋ ಆದ ಕಾರಣ ಶ್ರೀಹರಿಯು ಅವತಾರ ಮಾಡಿದವರಿಗೆ ಧರ್ಮವನ್ನು ತಿಳಿಸುವುದಕ್ಕಾಗಿ ಗುರುಗಳ ಅಧೀನದಲ್ಲಿಯೂ ಕೂಡ ಆವಾಸ ಮಾಡಿದನು. ಧರ್ಮೋ ಹಿ ಸರ್ವವಿದುಷಾಮಪಿ ದೈವತಾನಾಂ ಪ್ರಾಪ್ತೆ ನರೇಷು ಜನನೆ ನರವತ್ ಪ್ರವೃತ್ತಿಃ ಜ್ಞಾನಾದಿಗೂಹನಂ ಉತ ಅಧ್ಯಯನಾದಿರತ್ರ ತತ್ ಜ್ಞಾಪನಾರ್ಥಂ ಅವಸದ್ ಭಗವಾನ್ ಗುರೌ ಚ. ಧರ್ಮೋ ಹಿ ಸರ್ವವಿದುಷಾಂ ಅಪಿ ದೈವತಾನಾಂ ಅಂತೇಳಿದರೆ ಶ್ರೀಕೃಷ್ಣ ಭಗವಂತ ಮೂಲ ರೂಪದಿಂದ ಈಗ ಕೃಷ್ಣ ಆಗಿ ದೇವಕಿ ವಸುದೇವರ ಮಗನಾಗಿ
ಆಮೇಲಿಂದ ಬೆಳೆದದ್ದು ಯಶೋದೆ ನಂದಗೋಪರ ಮಗನಾಗಿ. ಸರ್ವವಿದುಷಾಂ ಶ್ರೀಕೃಷ್ಣ ಭಗವಂತ. ಇನ್ನು ಆದಿಶೇಷ ಅವತಾರ ಮಾಡಿದ್ದಾರೆ ಬಲರಾಮನಾಗಿ. ಹಾಗೆ ಎಷ್ಟೋ ದೇವತೆಗಳು ಅವತಾರ ಮಾಡಿದ್ದಾರೆ ಅಂತೇಳಿದರೆ, ರಾಮಾವತಾರದಲ್ಲಿಯೂ ಅಷ್ಟೇ ದೇವತೆಗಳೆಲ್ಲ ಭಗವಂತ ಶ್ರೀರಾಮನಾಗಿ ಅವತಾರ ಮಾಡಿದ್ರು ಅಂತ ಹೇಳಿದ್ರೆ ಅವರು ಕೂಡ ಮನುಷ್ಯ ಜನ್ಮದಲ್ಲಿ ಬಂದು ಹುಟ್ಟಿದ್ರು, ನಾವು ದೇವರ ಸೇವೆ ಮಾಡಬೇಕು ಅಂತ. ಹಾಗೆ ಕೃಷ್ಣಾವತಾರದಲ್ಲಿ ಕೂಡ ಅಷ್ಟೇ ಎಲ್ಲ ದೇವತೆಗಳು ಬಂದು ಯಾದವರಾಗಿ ಹುಟ್ಟಿದ್ದಾರೆ. ಧರ್ಮೋಹಿ ಸರ್ವವಿದುಷಾಮಪಿ, ಈ ಎಲ್ಲ ದೇವತೆಗಳು ಯಾರು ಮನುಷ್ಯ ಜನ್ಮದಲ್ಲಿ ಅವತಾರ ಮಾಡಿದ್ದಾರೋ ಇವರೆಲ್ಲ ಸರ್ವವಿದುಷಾಂ, ಎಲ್ಲ ತಿಳಿದವರು. ವಿದುಷಾ ಸರ್ವವಿದುಷಾಂ, ಸರ್ವಜ್ಞರು. ಈ ಎಲ್ಲ ದೇವತೆಗಳು ಅವರವರ ಯೋಗ್ಯತೆಗೆ ಸರಿಯಾಗಿ, ಭಗವಂತ ಸರ್ವಜ್ಞ, ಭಗವಂತನಷ್ಟು ತಿಳಿದವರು ಮತ್ತು ಯಾರೂ ಇಲ್ಲ. ಸೊ ಹಾಗಿರುವಾಗ ವಾಯುದೇವರೂ ಇಲ್ಲ ಅಂತ ಹೇಳ್ಕೊಂಡು, ಯಾಕಂತೇಳಿದ್ರೆ ಮಧ್ವರು ವಾಯುದೇವರ ಅವತಾರ, ವೇದವ್ಯಾಸರಿಂದ ಕೆಲವೆಲ್ಲ ವಿಷಯ ಕಲಿತು ಬಂದರು ಅಂತೇಳಿದರೆ, ಹಾಗಾದರೆ ವಾಯುದೇವರಿಗೆ ಗೊತ್ತಿಲ್ಲದು ಭಗವಂತನಿಗೆ ಗೊತ್ತಿದೆ ಅನ್ನುವಂಥದ್ದು ನಮಗೆ ಸ್ಪಷ್ಟ. ಸೊ ಹಾಗಿರುವಾಗ ಅವರವರ ಯೋಗ್ಯತೆಗೆ ಸರಿಯಾಗಿ ಎಲ್ಲ ಸರ್ವಜ್ಞರು ಈ ಎಲ್ಲ ದೇವತೆಗಳು. ದೈವತಾನಾಂ ಸರ್ವವಿದುಷಾಮಪಿ, ಅವರು ಪ್ರಾಪ್ತೇ ನರೇಶು ಜನನೇ. ನರೇಶು ಜನನೇ ಅಂದರೆ ನರ ಅಂದರೆ ಮನುಷ್ಯ ಜನ್ಮದಲ್ಲಿ, ನರೇಶು ಸಪ್ತಮಿ ವಿಭಕ್ತಿ. ಪ್ರಾಪ್ತೇ ಜನನೇ, ಜನನೇ ಪ್ರಾಪ್ತಿ, ಮನುಷ್ಯ ಜನ್ಮದಲ್ಲಿ ಹುಟ್ಟಿದಾಗ ದೇವತೆಗಳು. ಧರ್ಮೋಹಿ, ಅವರ ಧರ್ಮ ಏನಂತೇಳಿದರೆ ನರವತ್ ಪ್ರವೃತ್ತಿ. ಅಂದರೆ ಮನುಷ್ಯ ಜನ್ಮದಲ್ಲಿ ಹುಟ್ಟಿದಾಗ ನರೇಶು ಜನನೇ ಪ್ರಾಪ್ತೆ, ನರೇಶು ಮನುಷ್ಯರಲ್ಲಿ, ಜನನೇ ಅಂದರೆ ಅವರು ಹುಟ್ಟಿದ್ದಾರೆ, ಪ್ರಾಪ್ತೆ ಅಂತೇಳಿದರೆ ದೇವತೆಗಳು ಇಲ್ಲಿ ಬಂದು ಕೃಷ್ಣಾವತಾರದಲ್ಲಿ ರಾಮಾವತಾರದಲ್ಲಿ ಎಲ್ಲ ಭಗವಂತನ ಸೇವೆ ಮಾಡಲಿಕ್ಕೋಸ್ಕರ ಮನುಷ್ಯ ಜನ್ಮದಲ್ಲಿ ಹುಟ್ಟಿದ್ದಾರೆ. ಆಗ ಪ್ರಾಪ್ತೆ ನರೇಶು ಜನನೇ ಸರ್ವವಿದುಷಾಮಪಿ ದೈವತಾನಾಂ, ಇವರೆಲ್ಲ ದೇವತೆಗಳು ಅವರಿಗೆಲ್ಲ ಅಂತೇಳಿದರೆ ಭಾಳಷ್ಟು ವಿಷಯಗಳೆಲ್ಲ ಗೊತ್ತಿದೆ, ಅವರೆಲ್ಲ ಸರ್ವಜ್ಞರು. ಆದರೂ ಅವರ ಧರ್ಮ ಏನಂತೇಳಿದರೆ ಧರ್ಮೋಹಿ ನರವತ್ ಪ್ರವೃತ್ತಿ. ಮನುಷ್ಯ ಜನ್ಮದಲ್ಲಿ ಹುಟ್ಟಿದಾಗ ನರವತ್ ಪ್ರವೃತ್ತಿ, ನರವತ್ ಮನುಷ್ಯರಂತೆ ಇರಬೇಕು. ಮೊದಲು ಹೇಳಿದ ಹಾಗೆ ಯಥಾ ವಯಸ್ಸಿ ಯಥಾ ಕುಲೆ ಅಂತೇಳಿದರೆ ಆ ಯಾವ ಕುಲದಲ್ಲಿ ಯಾವ ವಯಸ್ಸು ಯಾವ ಜನ್ಮ, ಮನುಷ್ಯ ಜನ್ಮ ಅಂತೇಳಿದರೆ ಮನುಷ್ಯರಾಗಿ, ಅಂದರೆ ಏನು ಧರ್ಮಗಳು ಮನುಷ್ಯರಂದು ಆ ರೀತಿಯಲ್ಲಿ ಇರಬೇಕು. ಅಂದರೆ ದೇವತೆಗಳು ಅಂತೇಳಿಕೊಂಡು ಗೊತ್ತಾಗಲಿಕ್ಕೆ ಕೂಡ್ದು. ಜ್ಞಾನಾದಿ ಗೂಹನಂ, ಜ್ಞಾನಾದಿ ಅಂದರೆ ಇವರಿಗೆ ಇಷ್ಟೆಲ್ಲ ತಿಳಿದಿದೆ, ಅವ್ರು ಹಾಗಾದರೆ ಇವರು ಮನುಷ್ಯರಲ್ಲ ಅಂತ ಯಾರಿಗೂ ಸಂದೇಹ ಬರಬಾರದು. ಜ್ಞಾನ ಆದಿ ಅಂತ ಹೇಳ್ತಾರೆ. ಆದಿ ಅಂತೇಳಿದ್ರೆ ಏನು, ಇವರಿಗೆ ಇಷ್ಟೆಲ್ಲ ಶಕ್ತಿ ಇದೆ ಅಂತೇಳಿದರೆ, ಸಿದ್ಧಿಗಳಿದೆ, ಅಣಿಮ ಗರಿಮ ಅಂತೇಳಿದ್ರೆ ಅವರಿಗೆ ಬೇಕಾದಾಗ ದೊಡ್ಡದಾಗ್ಬೋದು, ಸಣ್ಣ ಚಿಕ್ಕದಾಗಿ ತನ್ನ ಗಾತ್ರವನ್ನು ಸಣ್ಣದು ಮಾಡ್ಕೊಳ್ಬೋದು, ತನ್ನ ಗಾತ್ರವನ್ನು ದೊಡ್ಡದು ಮಾಡ್ಕೊಳ್ಬೋದು. ಸೊ ಹೀಗೆ ಅಣಿಮ ಗರಿಮ ಈ ರೀತಿ ಎಲ್ಲ. ಆದರೆ ಅದು ಎಲ್ಲ ಯಾರಿಗೂ ವಿಷಯ ಆದಷ್ಟು ಗೊತ್ತಾಗಬಾರದು. ಜ್ಞಾನಾದಿ ಗೂಹನಂ ಉತ ಅಧ್ಯಯನಾದಿರತ್ರ. ಉತ ಇನ್ನು ಏನಂತೇಳಿದರೆ ಅಧ್ಯಯನಾದಿ ಅತ್ರ ಅಂತೇಳಿದರೆ ಮನುಷ್ಯ ಜನ್ಮದಲ್ಲಿ ಹುಟ್ಟಿದ್ರು, ಅಲ್ಲ ವಿಷಯ ಗೊತ್ತಿದೆ ಎಲ್ಲ, ಅಲ್ಲ ಇನ್ನು ಪುನಃ ಇಲ್ಲಿ ಏನು ಓದಲಿಕ್ಕಿಲ್ಲ ನಮಗೆ. ಇಲ್ಲ, ಮನುಷ್ಯ ಜನ್ಮದಲ್ಲಿ ಹುಟ್ಟಿದಿರಲ್ಲ, ಇಲ್ಲಿ ಕೂಡ ನಿಮಗೆ ಏನಂತೇಳಿದ್ರೆ ಉಪನಯನ ಆಗಬೇಕು, ಚವಲ ಆಗಬೇಕು, ಉಪನಯನ ಆಗಬೇಕು, ಶಾಸ್ತ್ರಾಭ್ಯಾಸ ಆಗಬೇಕು, ಮದುವೆ ಆಗಬೇಕು, ಎಲ್ಲ ಸಿಸ್ಟಮ್ಯಾಟಿಕ್ ಅಂತೇಳಿದರೆ ಪ್ರತಿಯೊಂದು ಮನುಷ್ಯ ಜನ್ಮದಲ್ಲಿ ಹುಟ್ಟಿದವರು. ಇಲ್ಲೆಲ್ಲ ಅವರು ದೇವತೆಗಳು ಅನ್ನುವಂಥ ಡೌಟ್, ಸಂದೇಹ ಬರಲಿಕ್ಕೆ ಬಿಡಬಾರದು. ಜ್ಞಾನಾದಿ, ಜ್ಞಾನ ಬಲ ಏನೆಲ್ಲ ಇದೆಯೋ ಅದು ಯಾವುದು ಗೊತ್ತಾಗಬಾರ್ದು. ಗೂಹನಂ ಅಂದರೆ ನಿಗೂಢವಾಗಿರಬೇಕು. ಸೊ ಗೂಢದೇವ ಅಂತ ಮೊದಲು ಬರ್ತದೆ ಮಧ್ವ ವಿಜಯದಲ್ಲಿ. ಒಂದು ಸಲ ಆದರೂ ಹೇಳಿದ್ದಾರೆ ಅವರು ತಾನು ವಾಯುದೇವರ ಅವತಾರ ಅಂತ ಹೇಳ್ಕೊಂಡು, ಇಲ್ಲವೇ ಇಲ್ಲ. ಗೂಢದೇವ ಅಂತಾರೆ ಯಾರು, ನಾರಾಯಣ ಪಂಡಿತಾಚಾರ್ಯರು. ಗೂಢದೇವ ಅಂತೇಳಿದರೆ ವಾಯುದೇವರೇ ಅವತಾರ ಮಾಡಿ ಬಂದಿದ್ದಾರೆ, ಅದು ಯಾರಿಗೂ ಏನು ಹೇಳುವುದಿಲ್ಲ. ಜ್ಞಾನಾದಿ ಗೂಹನಂ ಉತ ಅಧ್ಯಯನಾದಿ ಅಂತೇಳಿದರೆ ಎಲ್ಲ ಗುರುಕುಲಕ್ಕೆ ಹೋಗಬೇಕು, ಎಲ್ಲ ಮಕ್ಕಳಾಗಿ ಇವರು ಸಹ ಅಧ್ಯಯನ ಮಾಡಬೇಕು. ಮಧ್ವರು ಕೂಡ ಮಾಡಿದ್ದಾರೆ ಅಧ್ಯಯನ ಅಂತೇಳಿದರೆ, ವಾಯುದೇವರೇ ಅಧ್ಯಯನ ಮಾಡಿದ್ದಾರೆ.
ಭಗವಂತ ಸಂದೀಪನಿ ಋಷಿಗಳ ಹತ್ರ ಭಗವಂತ ಮಾಡಿದ್ದಾರೆ, ಕೃಷ್ಣ ಬಲರಾಮರ ಅಧ್ಯಯನ ಮಾಡಿದ್ದಾರೆ ಅಂತೇಳಿದರೆ ಲೋಕ ಶಿಕ್ಷಣಕ್ಕಾಗಿ ಎಲ್ಲ ದೇವತೆಗಳು ಕೂಡ ಹೀಗೆ ಮಾಡಬೇಕು ಅಂತೇಳಿ. ಅಧ್ಯಯನ ಆದಿ ಅಂತೇಳಿದರೆ ವೇದಾಧ್ಯಯನ ಅಂತೇಳಿದರೆ ಕೃಷ್ಣ ಬಲರಾಮರಂತೂ 64 ವಿದ್ಯೆಗಳನ್ನು ಕಲಿತು ಬಿಟ್ಟರು, ಎಲ್ಲವನ್ನೂ ಕಲಿತು ಬಿಟ್ಟರು. ಸೊ ವೇದಾಧ್ಯಯನ, ಶಾಸ್ತ್ರಾಧ್ಯಯನ, ಉಪನಿಷತ್ತಾಧ್ಯಯನ ಎಲ್ಲವೂ ಕೂಡ ವರ್ಣೋಚಿತವಾದ ವಿದ್ಯಾಭ್ಯಾಸ. ಸೊ ಆಮೇಲೆ ವೇದಾಧ್ಯಯನ ಎಲ್ಲ ಅಧ್ಯಯನಾದಿ ಅಂತೇಳಿದರೆ ಏನೆಲ್ಲ ಅವರ ಕುಲ, ಅವರ ವಯಸ್ಸು, ಅವರ ಜನ್ಮ ಆದದ್ದು ಎಲ್ಲ ಪ್ರತಿಯೊಂದು ಅದಕ್ಕೆ ಅನುಸಾರವಾಗಿ ಅಧ್ಯಯನಾದಿಗಳನ್ನು ಮಾಡಬೇಕು. ಅಧ್ಯಯನಾದಿ ಅತ್ರ ಅಂತೇಳಿದರೆ ಈಗ ತತ್ ಜ್ಞಾಪನಾರ್ಥಂ ದೇವತೆಗಳಿಗೆ ಪುನಃ ಇನ್ನೊಂದು ಸಲ ನೆನಪು ಹುಟ್ಟಿಸಲಿಕ್ಕೆ ಅವ್ರು ಮರಿಬಾರ್ದಲ್ಲ. ತತ್ ಜ್ಞಾಪನಾರ್ಥಂ ಅವಸತ್ ಭಗವಾನ್ ಗುರೌಚ. ಅದನ್ನು ಏನಂತ ಹೇಳಿದ್ರೆ ಎಲ್ರಿಗೂ ಲೋಕ ಶಿಕ್ಷಣ ಆಗಬೇಕು, ದೇವತೆಗಳು ಇದನ್ನು ಮರಿಬಾರ್ದು ಅನ್ನುವಂಥದ್ದನ್ನು ಪುನಃ ಅವರಿಗೆ ಪುನಃ ತಿಳಿಸ್ಲಿಕ್ಕೆ ಮರಿಬೇಡಿ ಅಂತ ಅದನ್ನು ಗಟ್ಟಿ ಮಾಡಲಿಕ್ಕೆ ಅವರಿಗೆ ಅವಸತ್ ವಾಸ ಮಾಡಿದರು. ಯಾರು? ಭಗವಾನ್ ಶ್ರೀಕೃಷ್ಣ ಭಗವಂತ ಮತ್ತು ಬಲರಾಮ ಇಬ್ಬರೂ ಕೂಡ ಶ್ರೀಕೃಷ್ಣ ಭಗವಾನ್ ಅವಸತ್ ಗುರೌ ಚ. ಗುರೌ ಅಂತೇಳಿದರೆ ಗುರುವಿನ ಬಳಿಯಲ್ಲಿ ಅಂತೇಳಿದರೆ 7ನೇ ವಿಭಕ್ತಿ. ಸೊ ಗುರೌ ಅಂದರೆ ಗುರುವಿನ ಬಳಿಯಲ್ಲಿ ವಾಸ ಮಾಡಿದರು. ಸಾಂದೀಪನಿ ಋಷಿಗಳ ಹತ್ರ ವಾಸ ಮಾಡಿಬಿಟ್ಟು ಎಲ್ಲ ವಿದ್ಯೆಗಳನ್ನು ಕಲಿತರು. 64 ವಿದ್ಯೆಗಳನ್ನು 64 ದಿನಗಳಲ್ಲಿ ಕಲಿತು ಬಿಟ್ಟಿದ್ದಾರೆ. ಅಯ್ಯೋ ಹೇಗೆ ಕಲಿತರು ರೀ ಅಂತೇಳಿದರೆ ಒಂದೇ ಸಲ ಹೇಳಿದರೆ ಆಯಿತು, ಹೇಳ್ತಾ ಹೋಗೋದು. ಎಲ್ಲ ಸಂಜಗೃಹೀತು ಅಂತೇಳಿದರೆ ಎಲ್ಲ ಕಲಿತು ಬಿಟ್ರು. ಸಂಜಗೃಹತು ನೃಪ ಅಂತ ಹೇಳ್ತಾರೆ. ಸೊ ಶುಕಮುನಿಗಳು ಹೇಳ್ತಾರೆ ನೃಪ ಅಂದರೆ ಪರೀಕ್ಷಿತ ರಾಜನಿಗೆ ಭಾಗವತ ಹೇಳುವಾಗ ಹೇಳ್ತಾರೆ 64 ವಿದ್ಯೆಗಳನ್ನು 64 ದಿನಗಳಲ್ಲಿ ಕಲಿತು ಬಿಟ್ರು ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಸೊ ಈ ಶ್ಲೋಕಕ್ಕೆ ಈ 5ನೇ ಶ್ಲೋಕ 4ನೇ ಶ್ಲೋಕ. ಈ 4ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯರು? ದೇವತೆಗಳು ಎಲ್ಲ ಬಲ್ಲವರಾದರೂ ಮನುಷ್ಯರಲ್ಲಿ ಅವತರಿಸಿದಾಗ ಮನುಷ್ಯರಂತೆ ನಡೆದುಕೊಳ್ಳುವುದು, ತಮ್ಮ ಜ್ಞಾನಾದಿಗಳನ್ನು ವ್ಯಕ್ತಪಡಿಸದೇ ಇರುವುದು. ದೇವತೆಗಳು ಅನ್ನುವಂಥದ್ದು ಯಾವ ಶಬ್ದ? ದೈವತಾನಾಂ ಅಂದರೆ ಎಲ್ಲ ಬಲ್ಲವರಾದರೂ ಸರ್ವವಿದಿಶಾಮಪಿ ಮನುಷ್ಯರಾಗಿ ಅವತರಿಸಿದಾಗ ಪ್ರಾಪ್ತೆ ನರೇಶು ಜನನೆ ಮನುಷ್ಯರಂತೆ ನಡೆದುಕೊಳ್ಳುವುದು. ನರವತ್ ಪ್ರವೃತ್ತಿ ಅಂದ್ರೇನು ಅಂದರೆ ಪ್ರತಿದಿನದ ದಿನಚರಿ ಏನಿದೆ, ಮನುಷ್ಯರಾಗಿ ಜನ್ಮ ತಗೊಂಡ ಮೇಲೆ ಮನುಷ್ಯರಾಗಿ ದಿನಚರಿ ಇರಬೇಕು ಅಂತೇಳಿದರೆ ಅದು ಸ್ವಲ್ಪ ವ್ಯತ್ಯಸ್ತ ರೀತಿಯಲ್ಲಿ ಮಾಡಿದರೆ ಅವರು ಬೇರೆ ರೀತಿಯಲ್ಲಿ ಅವ್ರು ಹೇಗೆ ರೀ ಅವರು ಅಂತೇಳಿದರೆ ಅವ್ರು ಏನು ಶಾಲೆಗೆ ಹೋಗಲಿಲ್ಲ ಮತ್ತು ಹೇಗೆ ಅವರಿಗೆ ಎಲ್ಲರೂ ಬರ್ತದೆ ಅಂತೇಳಿದರೆ ಅಧ್ಯಯನ ಮಾಡದೇನೆ ಎಲ್ಲೋ ವಿಷಯ ತಿಳಿದಿದ್ದಾರೆ, ಹಾಗಾದ್ರೆ ಇವರು ಮನುಷ್ಯರಲ್ಲ ಅಂತ ಸಂದೇಹ ಬರಲಿಕ್ಕೆ ಬಿಡಬಾರ್ದು ಅಂತ ಈ ಧರ್ಮವನ್ನು ಪುನಃ ತಿಳಿಸಿಕೊಡಲಿಕ್ಕೆ ತತ್ ಜ್ಞಾಪನಾರ್ಥಂ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಗುರುಕುಲವಾಸ ಮಾಡಿದ. ಗುರೌ ಅವಸತ್. ಗುರೌ ಅಂತೇಳಿದರೆ ಗುರುವಿನ ಬಳಿಯಲ್ಲಿ ಸಾಂದೀಪನಿ ಋಷಿಗಳ ಮನೆಯಲ್ಲಿ ವಾಸ ಮಾಡಿದರು ಅನ್ನುವಂಥದ್ದು ಈ 4ನೇ ಶ್ಲೋಕ ಆಯಿತು. 5ನೇ ಶ್ಲೋಕವೇನಾರೆ ಉರ್ವರ್ತಮೇಶ ಮೃತಪುತ್ರ ಮದಾತ್ ಪುನಶ್ಚ ರಾಮೇಣ ಸಾರ್ಧ ಭಗವನ್ ಮಧುರಾಂ ರಮೇಶಃ ಪೌರೈ ಸಜಾನ ಪದಬಂಧು ಜನೈರಜಸ್ರಂ ಅಭ್ಯರ್ಚಿತೋ ನ್ಯವಸದಿಷ್ಟ ಕದಾತ್ಮ ಪಿತೃ. 14ನೇ ಅಧ್ಯಾಯದಲ್ಲಿ 5ನೇ ಶ್ಲೋಕ. ಈ ಕೃಷ್ಣನು ಸಾಂದೀಪನಿ ನಾಮಕ ಗುರುಗಳಿಗೆ ಮರಣವನ್ನು ಹೊಂದಿದ ಅವರ ಮಗನನ್ನು ದಕ್ಷಿಣ ರೂಪದಿಂದ ಕೊಡುತ್ತಾನೆ ಮತ್ತು ರಮಾಪತಿಯಾದ ಶ್ರೀಕೃಷ್ಣನು ಬಲರಾಮನಿಂದ ಕೂಡಿಕೊಂಡು ಮಧುರಾ ಪಟ್ಟಣಕ್ಕೆ ಹೋಗುತ್ತಾನೆ. ಶ್ರೀಹರಿಯು ದೇಶಸ್ಥರು ಬಂಧುಜನರು ಇವರಿಂದ ಸಹಿತರಾದ ನಗರವಾಸಿಗಳಿಂದ ನಿರಂತರದಲ್ಲಿ ಪೂಜಿಸಲ್ಪಟ್ಟವನಾಗಿ ತನ್ನ ತಂದೆ ತಾಯಿಗಳಿಗೆ ಇಷ್ಟವನ್ನು ಮಾಡುತ್ತಾ ವಾಸ ಮಾಡುತ್ತಾನೆ. ಗುರುವರ್ತಮೇಶ ಮೃತಪುತ್ರಂ ಅದಾತ್ ಪುನಶ್ಚ ರಾಮೇಣ ಸಾರ್ಧಂ ಅಗಮತ್ ಮಧುರಾಂ ರಮೇಶಃ
ಪೌರೈಃ ಸ ಜಾನಪದ ಬಂಧು ಜನೈರಜಸ್ರಂ ಅಭ್ಯರ್ಚಿತೋನ್ಯಮಸತ್ ಇಷ್ಟಕೃತ್ ಆತ್ಮಪಿತ್ರೋಃ ಗುರುವರ್ಥಂ ಏಷ ಮೃತಪುತ್ರಂ ಅದಾತ್ ಪುನಶ್ಚ ರಾಮೇಣ ಸಾರ್ಧಂ ಅಗಮತ್ ಮಧುರಾಂ ರಮೇಶಃ ಪೌರೈಃ ಸ ಜಾನಪದ ಬಂಧುಜನೈಃ ಅಜಸ್ರಂ ಅಭ್ಯರ್ಚಿತಃ ನ್ಯವಸತ್ ಇಷ್ಟಕೃತ್ ಆತ್ಮಪಿತ್ರೋಃ ಏಷ ಗುರುವರ್ಥಂ ಅಂತೇಳಿದರೆ 64 ದಿನಗಳಲ್ಲಿ 64 ವಿದ್ಯೆಗಳನ್ನು ಕಲಿಸಿಕೊಟ್ಟಿದ್ದಾರೆ ಸಾಂದೀಪನಿ ಋಷಿಗಳು ಅಂತೇಳಿದರೆ ಬಹಳ ಪ್ರಿಯ ಶಿಷ್ಯರು, ಶಿಷ್ಯರಿಗೆ ಬಹಳ ಪ್ರಿಯ ಗುರುಗಳು. ಸೊ ಗುರುವರ್ಥಂ ಅಂದರೆ ಎಲ್ಲ ಕಲ್ತಾಯಿತು, ಇನ್ನೀಗ ಹೊರಡುವುದು ಅಂತ ಹೇಳುವಾಗ ಗುರುವರ್ಥಂ ಗುರುಗಳೇ ನಿಮಗೇನಾದರೂ ನಾವು ದಕ್ಷಿಣೆ ಕೊಡಬೇಕು. ಗುರುವರ್ಥಂ ಏಷ ಅಂತ ಹೇಳಿದಾಗ ಮೃತಪುತ್ರಂ ಅದಾತ್ ಪುನಶ್ಚ ಗುರುಗಳು ನನಗೇನು ಬೇಡ ಅಂತಾರೆ. ಇವ್ರದ್ದು ರಮಾನಂದ ಸಾಗರದ ಸೀರಿಯಲ್ ನೋಡಿದವರಿಗೆಲ್ಲ ಗೊತ್ತಿದೆ. ನನಗೇನು ಬೇಡ ಅಂತಾರೆ. ಅಂಥದ್ದೇನಾದರೂ ಇದ್ದರೆ ಇವರಿಲ್ಲ, ನೀವು ತಗೊಳ್ಳೇಬೇಕು, ಏನಾದರೂ ತಗೊಳ್ಬೇಕು, ಏನಾದರೂ ಕೇಳಬೇಕು ಅಂತ. ನನಗೆ ಏನೂ ಬೇಡ ಗೊತ್ತಿದೆ ಅವರಿಗೆ. ಯಾರಂತ ಹೇಳಿದರೆ ಭಗವಂತನೇ ಬಂದಿದ್ದಾನೆ ಶ್ರೀಕೃಷ್ಣನಾಗಿ ಅನ್ನುವಂಥದ್ದು ಸಾಂದೀಪನಿ ಋಷಿಗಳಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಹಾಗಿರುವಾಗ ಭಗವಂತನ ಹತ್ರ ಗುರುದಕ್ಷಿಣೆ ತಗೊಳ್ತಾರೋ ಅವರು? ಸೊ ಅವರಿಗೆ ಮೋಕ್ಷವೇ ಬೇಕು. ಅಂಥದ್ದೇ ಭಗವಂತ ಕೊಡುವಾಗ ಅವರಿಗೆ ಈ ಸಣ್ಣ ಸಣ್ಣ ದಕ್ಷಿಣೆ ಏನಾದರೂ ಬೇಕಾ ಅಂತ ಹೇಳ್ತೀವಿ. ನನಗೆ ಏನೂ ಬೇಡ ಅಂತಾರೆ. ಏನು ಬೇಡ ಅಂತ ಹೇಳುವಾಗ ಮತ್ತೆ ಹೇಳ್ತಾರೆ, ಅಂಥದ್ದು ನಿಮಗೆ ಏನಾದರೂ ಕೊಡಬೇಕಂತಿದ್ದರೆ ಹೋಗಿ ಗುರುಪತ್ನಿ ಅಂದರೆ ನಿಮ್ಮ ಅಮ್ಮನ ಅಂತ ಹೇಳ್ತೀವಿ, ಯಾರನ್ನ ಗುರುಪತ್ನಿಗೆ ನನ್ನ ಹೆಂಡತಿಯನ್ನು ಕೇಳಿ ಅಂತ ಹೇಳ್ತಾರೆ. ಸೊ ಅಷ್ಟು ಹೇಳುವಾಗ ಹೋಗಿ ಗುರುಪತ್ನಿಯಲ್ಲಿ ಹೋಗಿ ಕೇಳಿದಾಗ ಅವರು ಗುರುಪತ್ನಿ ಹೇಳ್ತಾರೆ, ಹೌದು, ನೀವು ಇಷ್ಟು ಒತ್ತಾಯ ಮಾಡಿ ಕೇಳಿದ್ದಕ್ಕೆ ನಾನು ಹೇಳ್ತೇನೆ ಒಂದು ವಿಷಯ. ಏನಂತ ಹೇಳಿದ್ರೆ, ನಮಗೆ ಒಬ್ಬನೇ ಮಗ ಇದ್ದದ್ದು, ಆದರೆ ಅವನು ಸತ್ತೋಗಿಬಿಟ್ಟ. ನಿಮ್ಮಿಂದ ಆ ಮಗನನ್ನು ತಂದು ಕೊಡುವುದಾದರೆ ಆ ದಕ್ಷಿಣೆಯನ್ನು ನಾನು ತಗೊಳ್ತೇನೆ ಅಂತ. ಸೊ ಗುರುವರ್ಥಂ ಏಷ ಮೃತಪುತ್ರಂ ಸತ್ತು ಹೋದ ಮಗನನ್ನು ಅದಾತ್ ಪುನಶ್ಚ ಪುನಃ ತಂದು ಕೊಟ್ಟರು. ಪುನಶ್ಚ ಅದಾತ್ ರಾಮೇಣ ಸಾರ್ಧಂ ಆಮೇಲಿಂದ ಗುರುದಕ್ಷಿಣೆ ಕೊಟ್ಟಾದ ಮೇಲೆ ಅಲ್ಲಿಂದ ಹೊರಟಿದ್ದಾರೆ. ರಾಮೇಣ ಸಾರ್ಧಂ ಬಲರಾಮನ ಜತೆಗೆ ಕೂಡಿಕೊಂಡು ಅಗಮತ್ ಮಧುರಾಂ ರಮೇಶಃ ಪುನಃ ಮಥುರೆಗೆ ವಾಪಸ್ಸು ಬಂದಿದ್ದಾರೆ ರಮಾಪತಿ ಶ್ರೀಕೃಷ್ಣ ಮತ್ತು ಬಲರಾಮ. ಸೊ ರಾಮೇಣ ಸಾರ್ಧಂ ಬಲರಾಮನ ಜತೆಗೆ, ಸಾರ್ಧಂ ಅಂದರೆ ಸಮೇತ, ಅಗಮತ್ ಹೋದರು ಅಂದರೆ ಇಲ್ಲಿಗೆ ಬಂದಿದ್ದಾರೆ. ಎಲ್ಲಿಗೆ? ಮಥುರಾಂ ಅಂದರೆ ಮಥುರೆಗೆ ಬಂದಿದ್ದಾರೆ. ಪೌರೈಹಿ ಎಲ್ಲರಿಗೂ ಖುಷಿಯೋ ಖುಷಿ. ಪೌರ ಜನರಿಗೆ ಏನಂತ ಹೇಳಿದರೆ ಎಲ್ಲ ಸ್ವಚ್ಛ ಆಗಿದೆ ಮಥುರಾ ಅಂತೇಳಿದರೆ. ಎಲ್ಲ ರಾಕ್ಷಸ ಪ್ರವೃತ್ತಿಯವರೆಲ್ಲ ಹತರಾಗಿ ಹೋಗಿದ್ದಾರೆ. ಎಲ್ಲ ಸಜ್ಜನರಿಂದ ತುಂಬಿದೆ ಮಥುರಾ ನಗರಿ. ಸೊ ಪೌರೈಹಿ ಸ ಜಾನಪದ ಬಂಧು, ಜಾನಪದ ಅಂತೇಳಿದರೆ ಸುತ್ತಮುತ್ತಲಿನ ಎಲ್ಲ ರಾಜ್ಯಗಳ ಸ ಜಾನಪದ ಬಂಧು ಅಂತೇಳಿದರೆ ಕೃಷ್ಣ ಬಲರಾಮರು ಮಥುರೆಗೆ ಬಂದಿದ್ದಾರೆ ಅಂತೇಳಿದರೆ ಎಲ್ಲ ಒಬ್ಬರು ಸೋಮವಾರ ಬಂದು ಇನ್ನೊಬ್ಬರು ಮಂಗಳವಾರ ಬರ್ತಾರೆ, ಅವರು ನೋಡಿ ಹೋಗಬೇಕು ಅಂತ. ಸೊ ಪೌರೈಹಿ ಸ ಜಾನಪದ ಬಂಧು ಜನೈಹಿ ಎಲ್ಲ ಬಂಧುಗಳು ಬಂದಿದ್ದಾರೆ, ಎಲ್ಲ ಜನರು ಪೌರ ಜನರು ಬಂದಿದ್ದಾರೆ. ಎಲ್ರಿಗೂ ನೋಡಬೇಕು ಅಂತ. ಸ ಜಾನಪದ, ಸ ಅಂದರೆ ಜತೆಗೆ, ಜಾನಪದ ಬಂಧು ಅವರೆಲ್ಲ ಬಂದಿದ್ದಾರೆ. ಜನೈಹಿ ಅಜಸ್ರಂ ಪ್ರತಿದಿನ ಕೃಷ್ಣ ಬಲರಾಮನನ್ನು ನೋಡಲಿಕ್ಕೆ ಜನರೇ ಜನರು. ಅಜಸ್ರಂ ಅಂದರೆ ಯಾವಾಗಲೂ, ಸದಾ ಅಂತೇಳಿ ಅರ್ಥ, ಅಥವಾ ಚೆನ್ನಾಗಿ ಅಂತ ಅರ್ಥ. ಅಭ್ಯರ್ಚಿತ ಅಂದರೆ ಬಂದವರೆಲ್ಲ ಭಗವಂತನನ್ನು ಚೆನ್ನಾಗಿ ಪೂಜಿಸಿ, ಅಭ್ಯರ್ಚಿತ ಅಂದರೆ ಸಾಮಾನ್ಯದ ಪೂಜೆ ಅಲ್ಲ, ಭಗವಂತನೇ ಅವತಾರ ಮಾಡಿ ಬಂದಿದ್ದಾರೆ
ಅಂತೇಳಿದರೆ ಎಲ್ಲ ಜನರ ಕಷ್ಟಗಳನ್ನು ಪರಿಹರಿಸಿದ್ದಾರೆ, ಎಲ್ಲ ರಾಕ್ಷಸ ಪ್ರವೃತ್ತಿಯನ್ನು ದುಷ್ಟರನ್ನು ಸಂಹಾರ ಮಾಡಿದ್ದ ಭಗವಂತನಿಗೆ ಅಭ್ಯರ್ಚಿತ ವಿಶೇಷ ರೀತಿಯಲ್ಲಿ ಪೂಜೆ ಮಾಡಿದ್ದಾರೆ ಆ ಶ್ರೀಕೃಷ್ಣ ಬಲರಾಮರು. ಅಲ್ಲಿ ನ್ಯವಸತ್, ಅಲ್ಲಿ ಸುಮಾರು ಸಮಯ ವಾಸ ಮಾಡಿದ್ದಾರೆ. ಇಷ್ಟಕೃತ್ ಆತ್ಮಪಿತ್ರೋಹೋ ಅಂತೇಳಿದರೆ ಈಗ ಮಾತ್ರ ಬಂದದ್ದು ಜನ್ಮ ಅಂತೇಳಿದರೆ ಹುಟ್ಟಿದ ಕೂಡಲೇ ಶ್ರೀಕೃಷ್ಣ ಪರಮಾತ್ಮ ದೇವಕಿ ವಸುದೇವರಿಗೆ ತನ್ನ ಸ್ವರೂಪವನ್ನು ತೋರಿಸಿ ಅಂತೇಳಿದರೆ ಅದು ನೆನಪಿದೆ ನಿಮಗೆ, ಕಿರೀಟಧಾರಿಯಾಗಿ ಪೀತಾಂಬರಧಾರಿಯಾಗಿ ಎಲ್ಲ ಆಭರಣಗಳನ್ನು ಹಾಕಿಕೊಂಡು ಎಲ್ಲ ನಿಂತು ತೋರಿಸಿದ್ದಾರೆ ತನ್ನ ಸ್ವರೂಪವನ್ನು. ಆಮೇಲಿಂದ ಪುನಃ ಮಗುವಾಗಿ ಮಲಗಿ ಅಶರೀರವಾಣಿ ಆಗ್ತದೆ, ನನ್ನನ್ನು ಕರ್ಕೊಂಡೋಗಿ ಅಲ್ಲಿ ಇಡು, ಅಲ್ಲಿ ದುರ್ಗೆಯನ್ನು ಹೆತ್ತಿದ್ದಾಳೆ ಯಾರು ಯಶೋದೆ, ಅವಳನ್ನು ತಂದು ಇಲ್ಲಿಡು ಅಂತ. ಸೊ ನನಗೆ ಎಲ್ಲ ಇದೆಲ್ಲ ಉಂಟಲ್ಲ, ಚೈನ್ ಹಾಕಿದಾರಲ್ಲ, ನಾನು ಹೇಗೆ ಹೋಗೋದು, ಮಳೆ ಬರ್ತಾ ಇದೆಯಲ್ಲ ಅಂತ ಹೇಳಿದ್ರೆ, ಯಾವುದು ಎಲ್ಲಿ ಉಂಟು ನಿಂದು ಸರಪಳಿ? ಯಾವ ಸರಪಳಿಯೂ ಇಲ್ಲ, ಸರಪಳಿ ಹೇಗೆ ಬಿಚ್ಚಿ ಹೋಗಿದೆ ಗೊತ್ತೇ ಇಲ್ಲ. ಸೊ ಇಷ್ಟು ಗೇಟು ಉಂಟು, 13 ಗೇಟನ್ನು ದಾಟಿಕೊಂಡು ಹೋಗಬೇಕಂದ್ರೆ ಅಲ್ಲೆಲ್ಲ ಭಟರು, ಆ ಕಂಸನ ಭಟರು ಇದ್ದಾರೆ ಅಂತೇಳಿದರೆ, ಎಲ್ಲಿದ್ದಾರೆ ಭಟರು, ಯಾವ ಗೇಟು ಎಲ್ಲಿ ಇದೆ ಅಂತ ಹೇಳಿದರೆ ಯಾವ ಗೇಟು ಇಲ್ಲ, ಎಲ್ಲ ಓಪನ್, ಯಾವ ಭಟರೂ ಇಲ್ಲ, ಎಲ್ಲ ನಿದ್ದೆ ಮಾಡಿದ್ದಾರೆ. ಸೊ ಹೋಗಿ ಅಲ್ಲಿ ಇದೆಲ್ಲ ಅಂತೇಳಿದರೆ ದೇವಕಿ ವಸುದೇವರಿಗೆ ಆ ಮೊದಲನೇ ದಿವಸ ಆ ಮಗುವನ್ನು ನೋಡಿದ್ದು ಕೃಷ್ಣ ಭಗವಂತನನ್ನು ಆ ಚತುರ್ಭುಜಧಾರಿ ಆ ದಿವ್ಯ ದರ್ಶನ ಕೊಟ್ಟ ಮೇಲೆ ಮತ್ತೆ ನೋಡುವುದು ಈಗಲೇ ಕಂಸನನ್ನು ವಧೆ ಮಾಡಲಿಕ್ಕೆ ವೈಭವೋಪೇತವಾಗಿ ಬಂದ ಶ್ರೀಕೃಷ್ಣ ಬಲರಾಮರನ್ನು ನೋಡಿದ್ದು ಅದು ಯಾವಾಗ ಎಲ್ಲ ಸೈನ್ಯ ಕಂಸ ಎಲ್ಲರನ್ನು ವಧೆ ಮಾಡಿ ಆಮೇಲಿಂದ ಅವರನ್ನು ಜೈಲಿಂದ ಬಿಡಿಸುವಾಗಲೇ ನೋಡಿದ್ದು. ಅದಕ್ಕೋಸ್ಕರ ತಂದೆ ತಾಯಿ ಜೊತೆಗೆ ಸ್ವಲ್ಪ ಸಮಯ ಇರಬೇಕು ಅಂತೇಳಿಬಿಟ್ಟು ನ್ಯವಸತ್ ವಾಸ ಮಾಡಿದರು. ಇಷ್ಟಕೃತ್ ಆತ್ಮಪಿತ್ರೋಹೋ, ತಮ್ಮ ಅಂತೇಳಿದರೆ ಭಗವಂತ ಮಾಡಿದ್ದು ಅವತಾರ ಆದರೂ ಹೆಸರಿಗೆ, ಅಂದರೆ ಯಾರು ಹುಟ್ಟಿಸಿದ ತಂದೆ ತಾಯಿ ಯಾರು ಅಂತೇಳಿದರೆ ಎಲ್ಲರೂ ಯಾರು ಹೇಳ್ತಾರೆ, ದೇವಕಿ ವಸುದೇವರು, ಅವರು ಕೂಡ ನಮ್ಮ ಮಕ್ಕಳು ಅಂತ ತಿಳ್ಕೊಂಡಿದ್ದಾರೆ. ಹಾಗೆ ಆತ್ಮಪಿತ್ರೋಹೋ, ತಮ್ಮ ತಂದೆ ತಾಯಿ ಅವರಿಗೆ ಇಷ್ಟಕೃತ್ ಅಂತೇಳಿದರೆ ಸದಾ ಇಷ್ಟವನ್ನು ಉಂಟು ಮಾಡುತ್ತಾ ವಾಸ ಮಾಡಿದರು. ಸೊ ಗುರುವರ್ತಮೇಶ ಈ ಶ್ಲೋಕಕ್ಕೆ ಏನರ್ಥ? ರಮಾಪತಿಯಾದ ಕೃಷ್ಣನು ಗುರುಗಳಿಗೋಸ್ಕರ ಗುರುವರ್ಥಂ ಏಷ ಮೃತಪುತ್ರಂ ಅದಾತ್, ಮೃತಪುತ್ರನನ್ನು ಮರಳಿ ಬದುಕಿಸಿಕೊಟ್ಟರು. ಮತ್ತೆ ಬಲರಾಮನೊಂದಿಗೆ ಮಧುರೆಗೆ ತೆರಳಿದರು. ರಾಮೇಣ ಸಾರ್ಧಂ ಅಗಮತ್ ಮಧುರಾಂ ರಮೇಶಃ, ರಮಾಪತಿ ಶ್ರೀಕೃಷ್ಣ ಮಧುರೆಗೆ ಬಂದರು. ಅಲ್ಲಿ ದೇಶದ ಬಂಧು ಜನರೊಂದಿಗೆ ಪೌರೈಹಿ ಪಟ್ಟಣಿಗರೊಂದಿಗೆ ಸದಾ ವಿಶೇಷವಾಗಿ ಪೂಜಿತನಾಗಿ ಅಭ್ಯರ್ಚಿತೋ, ಅಂದರೆ ಸಾಮಾನ್ಯದ ಪೂಜೆಯಲ್ಲ, ವಿಶೇಷವಾಗಿ ಶ್ರದ್ಧಾಭಕ್ತಿ ತುಂಬಿ ಬಂದಿದೆ. ಯಾಕಂತೇಳಿದರೆ ಕಣ್ಣಾರೆ ನೋಡಿದ್ದಾರೆ ಕೃಷ್ಣ ಲೀಲೆಯನ್ನು. ಸೊ ಭಗವಂತನ ಲೀಲೆಗಳನ್ನು ಕಾಣುವಂತಹ ಅಂಥ ಭಾಗ್ಯಶಾಲಿಗಳಾದ ಮಥುರಾ ನಿವಾಸಿಗಳು. ಅದು ಅಲ್ಲದೆ ಜಾನಪದ ಬಂಧು ಹತ್ತಿರದ ಎಲ್ಲ ರಾಜ್ಯಗಳ, ಪಟ್ಟಣಗಳ, ಆ ಗ್ರಾಮಗಳ ಎಲ್ಲ ಜನರು ಬಂದಿದ್ದಾರೆ. ಬಂದು ಎಲ್ಲರೂ ವಿಶೇಷವಾಗಿ ಪೂಜೆ ಮಾಡಿಬಿಟ್ಟು ಅಭ್ಯರ್ಚಿತ, ಕೃಷ್ಣನು ಭಗವಂತನು ಅವರಿಂದ ವಿಶೇಷವಾಗಿ ಪೂಜಿತನಾಗಿ ಶ್ರೀಕೃಷ್ಣ ಬಲರಾಮರು ತಮ್ಮ ತಂದೆ ತಾಯಿಗಳ ಅಭೀಷ್ಟವನ್ನು ಪೂರೈಸುತ್ತಾ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಂದೆ ತಾಯಿಗಳ ಜೊತೆಗೆ ವಾಸ ಮಾಡಿದರು ಅಂತ. ಈಗ ಮಧ್ವರು ಖಾಲಿ ಒಂದು ಲೈನ್ನಲ್ಲಿ ಮುಗಿಸಿಬಿಟ್ಟಿದ್ದಾರೆ. ಏನಂತೇಳಿದರೆ ಗುರುವರ್ಥಂ ಏಷ ಮೃತಪುತ್ರಂ ಅದಾತ್ ಪುನಶ್ಚ. ಸೊ ಏನಿದು ಕತೆ ಅಂತೇಳಿದರೆ ಬಹಳ ಸೊಗಸಾದ ಕತೆ, ಒಂದೇ ಲೈನ್ನಲ್ಲಿ ಮುಗಿಸಿದ್ದಾರೆ ಅಂತ ಹೇಳುವಾಗ, ಸೊ ಅಧ್ಯಯನ ಮುಗಿದಾಗ ಅವರು ಸಾಂದೀಪನಿ ಗುರುಗಳಲ್ಲಿ ತಾವು ಇಚ್ಛಿಸುವ ಗುರುದಕ್ಷಿಣೆಯನ್ನು ನಮ್ಮಿಂದ ಪಡೆಯಿರಿ ಎಂದು ಪ್ರಾರ್ಥಿಸಿಕೊಂಡರು. ಪರೀಕ್ಷಿತನೇ, ಸಾಂದೀಪನಿ ಮುನಿಗಳು ಶ್ರೀಕೃಷ್ಣ ಬಲರಾಮರ ಅದ್ಭುತ ಮಹಿಮೆಯನ್ನು, ಅಲೌಕಿಕ ಬುದ್ಧಿಮತ್ತೆಯನ್ನು ಆಗಲೇ ತಿಳಿದುಕೊಂಡಿದ್ದರು. ಅವರು ತಮ್ಮ ಪತ್ನಿಯಲ್ಲಿ ಸಮಾಲೋಚನೆ ಮಾಡಿ ಶಿಷ್ಯರಲ್ಲಿ ಪ್ರಭಾಸ ಕ್ಷೇತ್ರದಲ್ಲಿ ನಮ್ಮ ಏಕಮಾತ್ರ ಪುತ್ರನು ಸಮುದ್ರದಲ್ಲಿ ಮುಳುಗಿ ಸತ್ತು ಹೋಗಿದ್ದಾನೆ, ಅವನನ್ನು ನೀವು ತಂದುಕೊಡುವಿರಾ?
ಅದೇ ಗುರುದಕ್ಷಿಣೆಯಾಗುತ್ತದೆ ಎಂದು ನುಡಿದರು. ಅನಂತ ಪರಾಕ್ರಮಶಾಲಿಗಳು ಮಹಾರಥಿಕರೂ ಆದ ಶ್ರೀಕೃಷ್ಣ ಬಲರಾಮರು ಹಾಗೆಯೇ ಆಗಲಿ ತಥಾ ಇತಿ, ಹಾಗೇ ಆಗಲಿ ಅಂತ ಗುರುಗಳ ಆಜ್ಞೆಯನ್ನು ಶಿರಸಾವಹಿಸಿ ರಥವನ್ನು ಹತ್ತಿ ಪ್ರಭಾಸ ಕ್ಷೇತ್ರಕ್ಕೆ ಹೋದರು. ಅಲ್ಲಿ ಸಮುದ್ರ ತೀರಕ್ಕೆ ಹೋಗಿ ಕ್ಷಣಕಾಲ ಕುಳಿತುಕೊಂಡರು. ಸಮುದ್ರ ತೀರಕ್ಕೆ ಹೋಗಿ ಕ್ಷಣಕಾಲ ಕುಳಿತುಕೊಂಡರು. ಅವರು ಸಾಕ್ಷಾತ್ ಪರಮೇಶ್ವರರೇ ಅಂತ, ಪರಮೇಶ್ವರನೇ ಬಂದಿದ್ದಾನೆ ಅಂತ ಅರಿತ ಸಮುದ್ರ ರಾಜನು ಅನೇಕ ವಿಧದ ಪೂಜಾ ಸಾಮಗ್ರಿಗಳನ್ನು ಎತ್ತಿಕೊಂಡು ಮನುಷ್ಯ ರೂಪದಲ್ಲಿ ಇರುವವರಿಗೆ ಮನುಷ್ಯ ರೂಪದಲ್ಲಿ ವರುಣದೇವ ಬಂದು ಪೂಜೆಗೆ ಅಂತ ಶುರು ಮಾಡಿದ್ದಾರೆ. ಭಗವಂತನು ಸಮುದ್ರನ ಬಳಿ ಹೀಗೆ ಹೇಳಿದ, ಓ ಸಮುದ್ರ ರಾಜನೇ, ಈ ಹಿಂದೆ ನೀನು ದೊಡ್ಡ ದೊಡ್ಡ ತೆರೆಗಳ ಮೂಲಕ ನುಂಗಿಬಿಟ್ಟಿರುವ ನಮ್ಮ ಗುರುಪುತ್ರನನ್ನು ಶೀಘ್ರವಾಗಿ ತಂದೊಪ್ಪಿಸಿಬಿಡು. ಸಮುದ್ರದಲ್ಲಿ ಮುಳುಗಿ ಸತ್ತೋಗಿದ್ದಾನೆ ಅಂತ ವಿಷಯ ಗೊತ್ತಿದ್ದ ಕಾರಣ ಸಮುದ್ರದ ಬಳಿಗೆ ಬಂದಿದ್ದಾರೆ. ಸಮುದ್ರದ ಬಳಿ ಕೂತಿದ್ದಾರೆ. ಅಲ್ಲಿ ಸಮುದ್ರ ರಾಜನಿಗೆ ಗೊತ್ತಾಗಿದೆ, ಓ ಭಗವಂತನೇ ಬಂದು ಕೂತಿದ್ದಾನೆ ಅಂತ ತಿಳ್ಕೊಂಡು ಭಗವಂತನಿಗೆ ಎಲ್ಲ ಪೂಜೆ ಮಾಡಲಿಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಹಿಡ್ಕೊಂಡು ಅಲ್ಲಿ ವರುಣದೇವ ಬಂದಿದ್ದಾನೆ. ಸಮುದ್ರ ರಾಜನು ಹೇಳ್ತಾನೆ, ದೇವಾದಿದೇವನಾದ ಶ್ರೀಕೃಷ್ಣ ಸ್ವಾಮಿಯೇ, ನಾನು ಆ ಬಾಲಕನನ್ನು ಸೆಳೆದುಕೊಂಡು ಹೋಗಿಲ್ಲ. ನನ್ನ ಜಲದಲ್ಲಿ ಪಂಚಜನ್ಯ ಎಂಬ ಒಬ್ಬ ದೈತ್ಯ ಜಾತಿಯ ಮಹಾಸುರನು ಶಂಖರೂಪದಿಂದ ಇರುವನು. ಖಂಡಿತವಾಗಿ ಅವನೇ ಆ ಬಾಲಕನನ್ನು ಕದ್ದುಕೊಂಡು ಹೋಗಿರಬೇಕು. ಸಮುದ್ರ ರಾಜನ ಮಾತನ್ನು ಕೇಳುತ್ತಲೇ ಭಗವಂತನು ಸಮುದ್ರವನ್ನು ಹೊಕ್ಕು ಶಂಖಾಸುರನನ್ನು ಸಂಹರಿಸಿದನು. ಆದರೆ ಗುರುಪುತ್ರನು ಅವನ ಹೊಟ್ಟೆಯಲ್ಲಿ ಇರಲೇ ಇಲ್ಲ ಅಂತೇಳಿದ್ರೆ ಅವನು ತಗೊಂಡು ಹೋಗಿದ್ದಾರೆ ಮಹಾಸುರ ಶಂಖಾಸುರ. ಶಂಖಾಸುರನನ್ನು ಸಂಹಾರ ಮಾಡಿದರು, ಆದರೆ ಅವನ ಹೊಟ್ಟೆಯಲ್ಲಿ ಗುರುಪುತ್ರ ಇಲ್ಲ. ಆಗ ಅವನ ಶರೀರದಲ್ಲಿದ್ದ ಶಂಖವನ್ನು ಎತ್ತಿಕೊಂಡು ಬಂದು, ಆ ಶಂಖಕ್ಕೆ ಹೆಸರು ಪಂಚಜನ ಅನ್ನುವ ರಾಕ್ಷಸನಿಂದ ಅವನ ಶರೀರದಲ್ಲಿದ್ದ ಶಂಖ ಅದಕ್ಕೆ ಪಾಂಚಜನ್ಯ ಅಂತ ಆಯಿತು. ಪಾಂಚಜನ್ಯಂ ಋಷಿಕೇಶೋ ಅಂತ ಬರ್ತದೆ ಭಗವದ್ಗೀತೆಯಲ್ಲಿ. ಶಂಖ ಊದಿದ್ರು ಅಂತ ಹೇಳುವಾಗ, ಭೀಷ್ಮಾಚಾರ್ಯರು ಶಂಖ ಊದಿದ್ರು ಅಂತ ಹೇಳುವಾಗ, ಪಾಂಡವರಲ್ಲಿ ಶಂಖ ಊದುವುದು ಪ್ರಥಮವಾಗಿ ಶ್ರೀಕೃಷ್ಣ ಪರಮಾತ್ಮ ಶಂಖ ಊದುವುದು ಮಹಾಭಾರತದಲ್ಲಿ. ಆಗ ಅವನ ಶರೀರದಲ್ಲಿದ್ದ ಶಂಖವನ್ನು ಎತ್ತಿಕೊಂಡು ಬಂದು ಪಾಂಚಜನ್ಯ ಭಗವಂತನು ಬಲರಾಮನೊಳಗೆ ಯಮರಾಜನ ಪರಮಪ್ರಿಯವಾದ ಸಂಯಮಿನೀಪುರಕ್ಕೆ ಹೋಗಿ ತನ್ನ ಶಂಖವನ್ನು ಪಾಂಚಜನ್ಯ ಶಂಖವನ್ನು ಊದಿದನು. ಶಂಖಧ್ವನಿಯನ್ನು ಕೇಳುತ್ತಲೇ ಸಮಸ್ತ ಪ್ರಜೆಗಳ ಶಾಸಕನಾದ ಯಮಧರ್ಮನು ಅವರನ್ನು ಆದರದಿಂದ ಸ್ವಾಗತಿಸಿ ಭಕ್ತಿಭಾವದಿಂದ ವಿಧಿವತ್ತಾಗಿ ಅವರ ಮಹಾಪೂಜೆಯನ್ನು ಮಾಡಿದ. ಯಮರಾಜನು ವಿನಮ್ರನಾಗಿ ತಲೆಯನ್ನು ತಗ್ಗಿಸಿ ಸಮಸ್ತ ಪ್ರಾಣಿಗಳ ಹೃದಯಗಳಲ್ಲಿ ವಿರಾಜಿಸುತ್ತಿರುವ ಸಚ್ಚಿದಾನಂದ ಸ್ವರೂಪನಾದ ಭಗವಾನ್ ಶ್ರೀಕೃಷ್ಣನಲ್ಲಿ ಪ್ರಾರ್ಥಿಸಿಕೊಂಡನು. ಲೀಲಾಮಾನುಷ ವಿಗ್ರಹರಾದ ಸರ್ವವ್ಯಾಪಕ ಪರಮೇಶ್ವರರೇ, ಅದು ಬರ್ತದೆ ಎಲ್ಲಿ ಶ್ರೀಕೃಷ್ಣ ಪರಮ ಲೀಲಾಮಾನುಷ ವಿಗ್ರಹ ಅಂತ ಬರ್ತದಲ್ಲ ಯಾವುದರಲ್ಲಿ, ಕೃಷ್ಣಾಷ್ಟೋತ್ತರದಲ್ಲಿ. ಲೀಲಾಮಾನುಷ ವಿಗ್ರಹರಾದ ಸರ್ವವ್ಯಾಪಕನಾದ ಪರಮೇಶ್ವರ ಶ್ರೀಕೃಷ್ಣ ಪರಮಾತ್ಮ. ಇಬ್ಬರು ಇದ್ದಾರಲ್ಲ, ನಾನು ನಿಮ್ಮಿಬ್ಬರ ಯಾವ ಸೇವೆಯನ್ನು ಮಾಡಲಿ ಅಂತ ಯಮಧರ್ಮರಾಯ ಕೇಳಿದಾಗ ಭಗವಂತನು ಹೇಳಿದನು, ಯಮಧರ್ಮನೇ, ಅವನ ಕರ್ಮಬಂಧಕ್ಕೆ ಅನುಸಾರವಾಗಿ ನಮ್ಮ ಗುರುಪುತ್ರನು ಇಲ್ಲಿಗೆ ತರಲ್ಪಟ್ಟಿದ್ದಾನೆ ಅಂತೇಳಿದರೆ ಇದು ಫೈನಲ್. ಯಾವುದು? ಯಮಪುರಿಗೆ ಬರಲೇಬೇಕು ಸತ್ತು ಹೋದ ಮೇಲೆ. ಆದ್ದರಿಂದ ಡೈರೆಕ್ಟ್ ಯಮಪುರಿಗೆ ಬಂದು ಯಮಧರ್ಮನ ಹತ್ರನೇ ಕೇಳ್ತಾ ಇದ್ದಾರೆ, ನಮ್ಮ ಗುರುಪುತ್ರ ಅವನ ಕರ್ಮಬಂಧಕ್ಕೆ ಅನುಸಾರವಾಗಿ ಇಲ್ಲಿಗೆ ಖಂಡಿತ ತರಲ್ಪಟ್ಟಿದ್ದಾನೆ. ಈಗ ನೀನು ಅವನ ಕರ್ಮದ ಕಡೆಗೆ ಲಕ್ಷ್ಯ ಕೊಡದೆ, ಯಾಕಂತೇಳಿದರೆ ಭಗವಂತ ಕೇಳುವಾಗ ಕರ್ಮಾನುಸಾರವಾಗಿ ಅವನು ಇಷ್ಟು ಸಮಯ ನರಕದಲ್ಲಿ ಇರಬೇಕು, ಇಷ್ಟು ಸಮಯ ಸ್ವರ್ಗದಲ್ಲಿ ಇರಬೇಕು, ಮತ್ತು ಅವನು ಮನುಷ್ಯನಾಗಿ ಹುಟ್ಟಬೇಕು, ಅದು ಯಾವುದೇ ಇರಲಿ, ಅದು ಕರ್ಮಾನುಸಾರವಾಗಿ ಇದ್ದದ್ದು, ಅದು ಒಂದು ಕಡೆಯಲ್ಲಿ ಇರಲಿ. ಈಗ ನಾನು ಕೇಳುವ ಕಾರಣ ಅಂತೇಳಿದರೆ ಭಗವಂತ ಎಲ್ಲ ಇದನ್ನು ಮಾಡಿದ್ದಾನೆ ನಿಯಮ. ಯಾಕೆ ಅಂತೇಳಿದರೆ ಎಲ್ಲ ಸುಸೂತ್ರವಾಗಿ ನಡ್ಕೊಂಡು ಹೋಗಬೇಕು ಅಂತ. ಈಗ ಗುರುಗಳು ದಕ್ಷಿಣೆ ಕೇಳಿದ್ದಾರೆ,
ಆ ದಕ್ಷಿಣೆಯನ್ನು ಕೊಡಲೇಬೇಕು. ಆದರೆ ಈ ದಕ್ಷಿಣೆ ಅನ್ನುವಂಥದ್ದು ಇದು ಬಹಳ ಅಪೂರ್ವವಾದ ದಕ್ಷಿಣೆ. ಇಲ್ಲಿ ಯಮಧರ್ಮರಾಯನಿಗೆ ಆಯಿತು, ಅಯ್ಯೋ ದೇವರೇ ಅಂತೇಳಿದರೆ ಕ್ರಮ ಪ್ರಕಾರ ಆದರೆ ಈ ರೂಲ್ಸ್ ಪ್ರಕಾರ ಭಗವಂತನೇ ಮಾಡಿದ ರೂಲ್ಸು ನಿಯಮಗಳು ಏನಂತ ಹೇಳಿದರೆ ಈ ರೀತಿ ಕರ್ಮಾನುಸಾರವಾಗಿ ಈ ರೀತಿಯಲ್ಲಿ ಇಲ್ಲಿರ್ತಾನೆ ಅಲ್ಲಿರ್ತಾನೆ ಅಂತ ತಿಳ್ಕೊಂಡು. ಈಗ ಆದರೆ ಭಗವಂತ ಕೇಳುವಾಗ ಅದಕ್ಕೆ ಯಾವುದೇ ಇದಿಲ್ಲ, ಯಾವುದೇ ಅಡೆತಡೆಗಳು ಇಲ್ಲ. ಸೊ ಅವನ ಕರ್ಮದ ಕಡೆಗೆ ಲಕ್ಷ್ಯ ಕೊಡದೆ ನನ್ನ ಆಜ್ಞೆಯನ್ನು ಪುರಸ್ಕರಿಸಿ ಅವನನ್ನು ನನ್ನ ಬಳಿಗೆ ಈಗಲೇ ಕರೆದುಕೊಂಡು ಬಾ ಅಂತ ಹೇಳಿದಾಗ ಯಮರಾಜನು ಹಾಗೇ ಆಗಲಿ ಎಂದು ಹೇಳಿ ಭಗವಂತನ ಆದೇಶದಂತೆ ಗುರುಪುತ್ರನನ್ನು ತಂದುಕೊಟ್ಟನು. ಆಗ ಯದುವಂಶ ಶಿರೋಮಣಿ ಶ್ರೀಕೃಷ್ಣನು ಮತ್ತು ಬಲರಾಮನು ಆ ಬಾಲಕನನ್ನು ಕರೆದುಕೊಂಡು ಉಜ್ಜಯಿನಿಗೆ ಹಿಂದಿರುಗಿ ತಮ್ಮ ಗುರುಗಳಿಗೆ ಒಪ್ಪಿಸಿ, ಇನ್ನೇನಾದರೂ ತಾವು ಬಯಸುವಿರಾದರೆ ಕೇಳಿಕೊಳ್ಳಿರಿ ಅಂತ ವಿನಂತಿಸಿಕೊಂಡರು. ಅಂತೇಳಿದರೆ ಇಂತಹ ಶಿಷ್ಯರು ಅಂತೇಳಿದರೆ ಇದು ಆ ಗುರುಗಳು ಎಂಥ ಭಾಗ್ಯಶಾಲಿಗಳು ನೋಡಿ. ಅಂತೇಳಿದರೆ ಇಷ್ಟು ತನಕ ನಾವು ಕೇಳದ ಒಂದು ಸಂಗತಿ ಅಂದರೆ ಭಗವಂತನ ಹತ್ರ ಕೇಳಿದ ಕಾರಣ ಆ ಸಂಗತಿ ಆಯಿತು. ಸೊ ಗುರುಗಳೆಂದರು, ವತ್ಸರಿರ, ನೀವಿಬ್ಬರು ಅನುಪಮವಾದ ಗುರುದಕ್ಷಿಣೆಯನ್ನೇ ಕೊಟ್ಟಿದ್ದೀರಿ. ಮತ್ತೆ ಏನನ್ನು ನಾನು ಕೇಳಲಿ? ನಿಮ್ಮಂಥ ಪುರುಷೋತ್ತಮರನ್ನು ಶಿಷ್ಯರಾಗಿ ಹೊಂದಿರುವಾಗ ಈಡೇರಲಾಗದ ಮನೋರಥವು ಯಾವುದು ತಾನೇ ಉಳಿದೀತು? ವೀರರೇ, ಈಗ ನೀವಿಬ್ಬರು ಮನೆಗೆ ಹೋಗಿರಿ. ಲೋಕಗಳನ್ನೇ ಪಾವನಗೊಳಿಸುವ ಕೀರ್ತಿಯು ನಿಮಗೆ ಉಂಟಾಗಲಿ. ಇಲ್ಲಿ ನೀವು ಕಲಿತಿರುವ ವಿದ್ಯೆಯು ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ನಿತ್ಯ ನೂತನವಾಗಿದ್ದು ಎಂದಿಗೂ ವಿಸ್ಮೃತಿಯಾಗದಿರಲಿ. ವಿದ್ಯೆದ್ದೊಂದು ಲಕ್ಷಣ ಏನಂತ ಹೇಳಿದರೆ ಮರೆತು ಹೋಗುವಂಥದ್ದು. ಅದಕ್ಕೆ ಗುರುಗಳು ಹೇಳ್ತಾರೆ, ನಾನು ಕಲಿಸಿದ ವಿದ್ಯೆ ಅನ್ನುವಂಥದ್ದು ಇಲ್ಲಿ ಮಾತ್ರ ಅಲ್ಲ, ಪರಲೋಕದಲ್ಲಿಯೂ ಕೂಡ ಯಾವತ್ತೂ ಕೂಡ ನಿಮಗೆ ಮರೆಯದೆ ಹೋಗಲಿ ಅಂತೇಳಿದರೆ ವಿಸ್ಮರಣೆ ಆಗದಿರಲಿ, ಸದಾ ನೆನಪಿನಲ್ಲಿ ಇರಲಿ ಅನ್ನುವಂಥದ್ದು ಇದನ್ನು ಕೊಡ್ತಾರೆ. ಅಂತೇಳಿದರೆ ಭಗವಂತನಿಗೆ ಅದು ಮೊದಲೇ ಇದೆ, ಆದರೂ ಗುರುಗಳು ತಮ್ಮ ಒಂದು ಕರ್ತವ್ಯವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಆಮೇಲಿಂದ ಪ್ರಿಯ ಪರೀಕ್ಷಿತ ಮತ್ತೆ ಗುರುಗಳಿಂದ ಅನುಮತಿಯನ್ನು ಪಡೆದು ವಾಯುವೇಗದಿಂದ ಚಲಿಸುವ ಮೇಘದಂತಹ ಶಬ್ದವುಳ್ಳ ರಥದಲ್ಲಿ ಕುಳಿತುಕೊಂಡು ಸೋದರರಿಬ್ಬರು ಮಥುರೆಗೆ ಮರಳಿದರು. ಶ್ರೀಕೃಷ್ಣ ಬಲರಾಮರನ್ನು ಅನೇಕ ದಿವಸಗಳಿಂದ ಕಾಣದೇ ಇರುವ ಮಥುರಾ ಪಟ್ಟಣದ ಪ್ರಜೆಗಳು ಅತ್ಯಂತ ದುಃಖಿತರಾಗಿದ್ದರು. ಬಲರಾಮ ಶ್ರೀಕೃಷ್ಣರು ಬಂದಿರುವುದನ್ನು ನೋಡಿದ ಅವರೆಲ್ಲರೂ ಕಳೆದು ಹೋದ ಧನವು ಮರಳಿ ದೊರಕಿದಂತೆ ಪರಮಾನಂದದಲ್ಲಿ ಮುಳುಗಿ ಹೋದರು ಅನ್ನುವಲ್ಲಿಗೆ ಆ ಪ್ರಸಂಗ ಒಂದೇ ಲೈನ್ನಲ್ಲಿ ಅಂತೇಳಿದರೆ ಎಲ್ಲೆಲ್ಲ ಕತೆ ಬರ್ತದೋ ಆ ಕಥೆಯನ್ನು ಒಂದೊಂದೇ ಲೈನ್ನಲ್ಲಿ ಮುಗಿಸ್ತಾರೆ. ಎಲ್ಲೆಲ್ಲ ತತ್ವ ಬರ್ತದೋ ಅದಕ್ಕೆ ಒಂದು ಲೈನ್ನಲ್ಲಿ ಇರುವಂಥದ್ದನ್ನು 2-3 ಶ್ಲೋಕದಲ್ಲಿ ಹೇಳ್ತಾರೆ. ಯಾಕಂದರೆ ಅದು ತತ್ವೋಪದೇಶ ಅಂತೇಳಿಬಿಟ್ಟು ಅದು ನಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯದ ವೈಶಿಷ್ಟ್ಯ. ಅಷ್ಟು ಹೇಳಿ ಇವತ್ತಿನ ಇದನ್ನು ಮುಗಿಸೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.